ಅಲ್ಲ ಸರ್, ರೈತರಿಗೆ ಆತಂಕ ಇದೆ, ನಮ್ಗೆ ಎಷ್ಟು ಪರಿಹಾರ ಬರುತ್ತೆ ಅಂತ ಅವ್ರಿಗೆ ನೋಡಿ, ನಾನು ಲ್ಯಾಂಡ್ ಶೇರಿಂಗ್ ಮಾಡಿದ್ರೆ ಎಷ್ಟು ಪರ್ಸೆಂಟ್? ನಾನು ಈಗ ತೀರ್ಮಾನ ಏನು ಮಾಡಿದ್ದೀನಿ ಅಂದರೆ, ಅವ್ರಿಗೆ ಬಹುಶಃ ಅವ್ರಿಗೆ ಪಾಪ ಬಿಸ್ಕೆಟ್ ಮಾಡ್ತಾ ಇದ್ದಾರೆ. ನಾವು ಈಗ ಅವ್ರು ವಿಡ್ರಾ ಮಾಡೋದಿದ್ರೆ ಅವರೇ ವಿಡ್ರಾ ಮಾಡ್ಬೋದಾಗಿತ್ತು. ಹೌದು, BJPನೇ ಸ್ಟಾಪ್ ಮಾಡೋದು. ರೆಡ್ ಝೋನ್ ಅಂತ ಡಿಕ್ಲೇರ್ ಮಾಡಿಬಿಟ್ರು. ರೆಡ್ ಝೋನ್ ಅಂದರೆ ಯಾವನು ಮಾರಂಗಿಲ್ಲ, ಡೆವಲಪ್ಮೆಂಟ್ ಇಲ್ಲ, ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಇಲ್ಲ, ಏನಿಲ್ಲ ಅಂತ ಮಾಡಿಬಿಟ್ರು. ರೆಡ್ ಝೋನ್ ಅಂತ ಮಾಡಿಬಿಟ್ರು. ಇವತ್ತು ಯಾರಿಗೂ ಅದನ್ನು ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಸೊ ಆಮೇಲೆ ಮಧ್ಯ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಅದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತ ಹೊರಟರು. ಈ ಬೊಮ್ಮಾಯಿ ಕಾಲ ಮತ್ತು ಯಡಿಯೂರಪ್ಪನವ್ರ ಕಾಲದಲ್ಲಿ 900 ಎಕರೆ ನೋಟಿಫಿಕೇಶನ್ ಮಾಡಿ ಅವ್ರಿಗೆ ದುಡ್ಡು ಕೊಟ್ಬಿಟ್ರು. ಅಲಾಟ್ಮೆಂಟು ಶುರು ಆಯಿತು. ಯಾರೂ ಆಗೇನು ಮಾತಾಡಲಿಲ್ಲ. ಇವತ್ತು ನಾನು ತೀರ್ಮಾನ ಮಾಡಿದ್ದೀನಿ, ಡೆಪ್ಟಿ ಕಮಿಷನರ್ಗೆ ಹೇಳಿದ್ದೀನಿ, 1.5 ಲಕ್ಷದಿಂದ 1.5 ಕೋಟಿಯಿಂದ 2.8 ಕ್ರೋರ್ಸ್ವರೆಗೂ ಪರ್ ಏಕರ್ ಕೊಡೋಕ್ಕೆ ಅವಕಾಶ ಇದೆ. ಕುಮಾರಸ್ವಾಮಿ ಬರೀ 8,000 ಅಡಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಎಕರೆಗೆ. ನಂತರ ಇಲ್ಲಿ ಜಿಯೋ ಇದೆ, ಜಿಯೋ 8,000 ಎಕರೆ ಡೆವಲಪ್ ಲ್ಯಾಂಡ್ ಕೊಡಬೇಕು ಅಂತ. ನಾನು 50% ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. 50% ಅಂದರೆ ಎಷ್ಟು ಸ್ಕ್ವೇರ್ ಫೀಟ್ ಬರಬಹುದು? ಎಷ್ಟಾಗ 50, ವಾಟ್ ಎವರ್ ದಿ ಡೆವಲಪ್ಮೆಂಟ್ ಲ್ಯಾಂಡ್ 50%. ಕೆಲವ್ರಿಗೆ ಪಾರ್ಕಿಂಗ್ ಬಿಡಬೇಕಾಗ್ತದೆ, ಇಷ್ಟು ಅಂತ ಬಿಡಬೇಕಾಗ್ತದೆ. ಈಗ ನಾವು ದೊಡ್ಡ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಕಂಪಲ್ಸರಿ 15% CA ಕೊಡಬೇಕು. ಹೌದು, ದೊಡ್ಡ ರೋಡ್ ಮಾಡಬೇಕು. ನಾನು ಹೇಳ್ತೀನಲ್ಲ, ಪಾಪ ಅವ್ರಿಗೆಲ್ಲ ಮಿಸ್ಗೈಡ್ ಆಗ್ತಾಯಿದೆ ಅಷ್ಟೇ. ಅವ್ರ ಆಸ್ತಿ ಏನಾದ್ರು ಬುದ್ಧಿವಂತಿಕೆಯಿಂದ 50% ರೈತ ಉಳಿಸ್ಕೊಂಡ್ರೆ ಅವ್ರು ಏನು ಯೋಚನೆ ಮಾಡ್ತಿರೋ ಅದಕ್ಕಿಂತ ಡಬಲ್ ಹಣ ಅವ್ರಿಗೆ ಸಿಗ್ತದೆ. ಇಟ್ ವಿಲ್ ಬಿ ಎ ಮೋಸ್ಟ್ ವೆಲ್ ಪ್ಲ್ಯಾನ್ಡ್ ಸಿಟಿ. ನನ್ನ ಪ್ರಕಾರ 1.5 ಆಮೇಲೆ ಕುಮಾರಸ್ವಾಮಿ ಸಲಹೆ ಕೊಟ್ಟಿದ್ರು, ಮಾರಬೇಡಿ ಜಮೀನು, ಎಕರೆಗಟ್ಟಲೆ ಎಲ್ಲ ಸ್ಕ್ವೇರ್ ಫೀಟಲ್ಲಿ ಮಾರಲ್ಲ ಕಾಲ ಬರುತ್ತೆ ನಿಮಗೆ. ಆಮೇಲೆ ಅವರು ಕುಮಾರಸ್ವಾಮಿ ಊರನ್ನ ಶಿಫ್ಟ್ ಮಾಡಕ್ಕೆ ಮಾಡಿದ್ರು. ನಾನು ಊರು ಶಿಫ್ಟ್ ಮಾಡ್ತಾ ಇಲ್ಲ. ಐ ಹ್ಯಾವ್ ಟೇಕನ್ ಎ ಡಿಸಿಷನ್, ಯಾವ ಊರು ಶಿಫ್ಟ್ ಮಾಡೋದು ಬೇಡ, ಆ ಊರನ್ನ ಡೆವಲಪ್ ಮಾಡೋಣ, ಆ ಪ್ರತಿ ಊರಿಗೂ ರಿಂಗ್ ರೋಡ್ ಕ್ರಿಯೇಟ್ ಮಾಡೋಣ. ಆ ಊರು ಹಂಗೆ ಇರ್ತದೆ ಹೈನುಗಾರಿಕೆ. ಪಾಪ ಊರಿಗೆ ಎಲ್ಲ ಆಸ್ತಿ ಎಲ್ಲ ಡಿಸ್ಪ್ಲೇಸ್ ಮಾಡೋದು ಬೇಡ ಅಂತ ಡಿಸಿಷನ್ ತೊಗೊಂಡಿದ್ದೀನಿ. ಮಾಡಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿಗೆ ವೆಲ್ಫೇರ್ ಮಾಡಿದ್ದೀನಿ. ಟೊಯೋಟೋರು ಒಂದು ಮಾಡ್ತಾರೆ, ಹೈ ರೈಸ್ಗೆ ಮಾಡ್ತಾರೆ. ಬೆಂಗಳೂರಿಗೆ ನೀರು ಹತ್ರ ಇದೆ, ಅಲ್ಲಿ ಪಕ್ಕದಲ್ಲಿ ಬೈರ್ಮಂಗ್ಲದ ಕೆರೆ ಇದೆ. ಅದೊಂದು ಕೆರೆ, ಆ ವಾಸ್ಟೆ ನೋಡೋದ್ರೆ ಅದು ದೇವರೇ ಕಾಪಾಡೋದು. ಕೇಳೋನಿದ್ದೆ ನಾನು. 1,500 ಕೋಟಿ ರೂಪಾಯಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಬರೀ ಟು ಡೆವಲಪ್ ದಟ್ ಲೇಕ್. ಅದಕ್ಕೆ ಮಾಡಿ, ಯಾಕೆಂದರೆ ಒಂದು ಪಕ್ಕದಲ್ಲಿ ಯಾರು ಬಂಡವಾಳ ಹಾಕ್ಬೇಕಾದ್ರೆ ಪರಿಸರ. ಈಗ 2,80,00,000 ಕೊಡಬೇಕಾದ್ರೆ ಅಲ್ಲಿ ಡೆವಲಪ್ಮೆಂಟ್ಗೆ ಆಲ್ಮೋಸ್ಟ್ 2.5. ನಾಳೆ ಬೆಳಗ್ಗೆ ಯಾವನಾದ್ರು ಇನ್ವೆಸ್ಟ್ ಮಾಡೋನು 5 ಕೋಟಿ ರೂಪಾಯಿ ಹಾಕಬೇಕಲ್ಲ.